ಮಾಂಸಾನಾರಾಯಣಿ ದೇವಿಯ ಪ್ರಸಾದ್ ತಾಟ್ ಸಮೇತ 2225 ರೂಪಾಯಿ, 3000 ರೂಪಾಯಿ, 3000 ರೂಪಾಯಿ ಒಂದು ವಾರ. ಶ್ರೀ ದೇವಿಯ ಈ ವರ್ಷದ ಪ್ರಸಾದ್ ತಾಟ್ ಸಮೇತ 3000 ರೂಪಾಯಿ ಒಂದು ವಾರ, 3333 ರೂಪಾಯಿ, 3500 ರೂಪಾಯಿ, 3500 ರೂಪಾಯಿ, 3600 ರೂಪಾಯಿ ಒಂದು ವಾರ, 4000 ರೂಪಾಯಿ, 4444 ರೂಪಾಯಿ, 4500 ರೂಪಾಯಿ, 5555 ರೂಪಾಯಿ, 6000 ರೂಪಾಯಿ, 6000 ರೂಪಾಯಿ ಒಂದು ವಾರ, 6666 ರೂಪಾಯಿ, 6666 ರೂಪಾಯಿ ಒಂದು ವಾರ. ಶ್ರೀ ದೇವರ ಪ್ರಸಾದ್ ತಾಟ್ 6666 ರೂಪಾಯಿ ಒಂದು ವಾರ, 6800 ರೂಪಾಯಿ, 6800 ರೂಪಾಯಿ ಒಂದು ವಾರ, 7000 ರೂಪಾಯಿ, 7000 ರೂಪಾಯಿ ಒಂದು ವಾರ, 7200 ರೂಪಾಯಿ, 7200 ರೂಪಾಯಿ ಒಂದು ವಾರ, 7777 ರೂಪಾಯಿ, 8000 ರೂಪಾಯಿ, 8000 ರೂಪಾಯಿ ಒಂದು ವಾರ, 8500 ರೂಪಾಯಿ, 8500 ರೂಪಾಯಿ ಒಂದು ವಾರ. ಶ್ರೀ ದೇವರ ಪ್ರಸಾದ್ ತಾಟ್ 8500 ರೂಪಾಯಿ ಒಂದು ವಾರ, 9000 ರೂಪಾಯಿ, 9000 ರೂಪಾಯಿ ಒಂದು ವಾರ. ಶ್ರೀ ದೇವರ ಪ್ರಸಾದ್ ತಾಟ್ ಸಮೇತ 9000 ರೂಪಾಯಿ ಒಂದು ವಾರ, 9000 ರೂಪಾಯಿ ಒಂದು ವಾರ, 10000 ರೂಪಾಯಿ, 9100 ಸಾರಿ 9100 ರೂಪಾಯಿ ಒಂದು ವಾರ, 9100 ರೂಪಾಯಿ ಒಂದು ವಾರ, 9100 ರೂಪಾಯಿ ಒಂದು ವಾರ. ಶ್ರೀ ದೇವರ ಪ್ರಸಾದ್ ತಾಟ್ ಸಮೇತ 9100 ರೂಪಾಯಿ ಒಂದು ವಾರ, 9100 ರೂಪಾಯಿ ಒಂದು ವಾರ, 9200 ರೂಪಾಯಿ, 9200 ರೂಪಾಯಿ ಒಂದು ವಾರ, 9200 ರೂಪಾಯಿ ಒಂದು ವಾರ, 9500 ರೂಪಾಯಿ, 9500 ರೂಪಾಯಿ ಒಂದು ವಾರ. 10,000 ರೂಪಾಯಿ 3 ವಾರ, 10,000 ರೂಪಾಯಿ 4 ವಾರ. ಶ್ರೀ ದೇವಿಯ ಪ್ರಸಾದ್ ತಾಟನ್ನ ಪಡೆದವರು ಈ ವೇದಿಕೆ ಮೇಲೆ ಬಂದು ಪ್ರಸಾದ್ ತಾಟನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಈ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ನಡೆದಂತಹ ಪೂಜೆಯ ಪ್ರಸಾದವನ್ನು ಪಡೆದಂತಹವರು ಪ್ರಮೋದ್ ಸುರೇಶ್ ಭಾಷೆಕರ್. ಈ ಪ್ರಸಾದ್ ತಾಟನ್ನು ಅವರ ತಂದೆಯವರು ತಮ್ಮೆಲ್ಲರ ವೇದಿಕೆಯಲ್ಲಿದ್ದು ಸ್ವೀಕರಿಸಬೇಕಂತ ತಮ್ಮೆಲ್ಲ ಪರವಾಗಿ ಕೇಳಿದರು. ಈ ಪ್ರಸಾದ್ ತಾಟ್ ಪಡೆದಂತಹ ಸುರೇಶ್ ಭಾಷೆಕರ್ ಇವರಿಗೆ ಶ್ರೀ ಮಾಂಸಾನಾರಾಯಣಿ ದೇವರು ಮನಕಾಮನೆಗಳನ್ನು ಈಡೇರಿಸಿ ಜೀವನದಲ್ಲಿ ಯಶಸ್ವಿಯಾಗಲಿ ಮತ್ತು ಅವರ ಮಕ್ಕಳಿಗೂ ಕೂಡ ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನೆಲ್ಲ ಈಡೇರಿಸಿಕೊಟ್ಟು ಅವರಿಗೆ ಸದಾ ಸುಖವಾಗಿ ಇಡಲಿ ಅಂತ ದೇವರಲ್ಲಿ ತಮ್ಮೆಲ್ಲ ಪರವಾಗಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು
ಸ್ವಾಗತ ಸುಸ್ವಾಗತ. ಈಗ ನಾವು ಆಯೋಜಿಸಿರುವಂತಹ ಕೆಲವೊಂದು ಕಾರ್ಯಕ್ರಮಗಳ ಬಹುಮಾನಗಳ ವಿಜೇತರಿಗೆ ಬಹುಮಾನವನ್ನ ವಿತರಿಸ್ತಾ ಇದ್ದೇವೆ. ಕಾರಣ ವಿಜೇತರಾದಂಥವರು ಅಂದ್ರೆ ಕೆಲವೊಬ್ಬರಿಗೆ ಈಗಾಗಲೇ ವಿಜೇತ ಅಂತ ಗೊತ್ತಾಗಿದೆ. ಅವರು ಆದಷ್ಟು ಬೇಗನೆ ವೇದಿಕೆ ಹತ್ರ ಇರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅದರ ನಂತರ ರಂಗೋಲಿ ಸ್ಪರ್ಧೆಯ ವಿಜೇತರನ್ನು ಸಹ ನಾವು ಬಹುಮಾನವನ್ನ ವಿತರಿಸಲಿದ್ದೇವೆ. ಮೊದಲನೇದಾಗಿ ನಾವು ಈ ಒಂದು ಕೊರೋನಾದಂತಹ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರಶ್ನಾವಳಿ ಕಾರ್ಯಕ್ರಮವನ್ನ ಮಾಳ್ಸಾ ನಾಟ್ಯ ವೃಂದ ಬಳಗದ ವತಿಯಿಂದ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡಿದ್ದೆವು. ಏಪ್ರಿಲ್ನಿಂದ ಈ ಫೆಬ್ರವರಿವರೆಗೂ ನಾವು ನಿರಂತರವಾಗಿ ಸುಮಾರು 200 ಪಂದ್ಯಗಳ ಒಂದು ಸುತ್ತನ್ನ ಪೂರ್ಣಗೊಳಿಸಿದ್ದೇವೆ. ಅದರ ಪ್ರಕಾರವಾಗಿ ನಾವು ಮೊದಲ, ದ್ವಿತೀಯ, ತೃತೀಯ ಹಾಗೂ 4, 5ನೇ ಸ್ಥಾನವನ್ನು ಪಡೆದವರಿಗೆ ಬಹುಮಾನ ವಿತರಿಸ್ತಾ ಇದ್ದೇವೆ. ಅದು ಅಲ್ಲದೆ 3 ಸಮಾಧಾನಕರ ಬಹುಮಾನವನ್ನು ಸಹ ವಿತರಿಸ್ತಾ ಇದ್ದೇವೆ. ಇನ್ನು ಉಳಿದ 28 ಸ್ಪರ್ಧಿಗಳಲ್ಲಿ ಅವರಿಗೂ ಸಹ ನಾವು ಲಾಟರಿ ಡ್ರಾ ಮೂಲಕ 3 ವಿಜೇತರನ್ನ ಆರಿಸಿದ್ದೇವೆ. ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಬಹುಮಾನವನ್ನು ವಿತರಿಸಲಿದ್ದೇವೆ. ಈ ಒಂದು ಪ್ರಶ್ನಾವಳಿ ಕಾರ್ಯಕ್ರಮವನ್ನ ಸಂಘಟಿಸಿದವರು ನಮ್ಮ ರಾಜ್ಯ ಜಿಲ್ಲಾ ಯುವ ಪ್ರಶಸ್ತಿ ವಿಜೇತರಾದಂತಹ ನಾಗೇಂದ್ರ ಅಂಚೇಕರ್, ವಿನೋದ್ ಮಾಳ್ಸೇಕರ್ ಹಾಗೂ ಅಮಿತ್ ಅವರ್ಸೇಕರ್. ಇವರಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಮಂಜುನಾಥ್ ಎಂ ನಾಯ್ಕರವರು ವೇದಿಕೆ ಮೇಲೆ ಉಪಸ್ಥಿತರಿರಬೇಕು. ಹಾಗೂ ಈ ಬಹುಮಾನವನ್ನ ಶ್ರೀ ಪಿ ನಾಯ್ಕ್ ಸರ್ ಅವರು ಅವರಿಗೆ ವಿತರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಂಜುನಾಥ್ ಎಂ ನಾಯ್ಕ್, ದಯವಿಟ್ಟು ಬಹುಮಾನ ವಿಜೇತರು ಆದಷ್ಟು ಬೇಗನೆ ಬರಬೇಕು. ಈಗಾಗಲೇ ನಾವು ನಾಟಕವನ್ನ ಪ್ರಾರಂಭಿಸಬೇಕಾಗಿದೆ. ಗೌತಮ್ ಪಾಂಡುರಂಗ್ ಮಾಳ್ಸೇಕರ್, ತೃತೀಯ ಮಾಳ್ಸೇಕರ್ ಪಾಂಡುರಂಗ್ ದಾದವರು ಅವರಿಗೆ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನ ನೀಡಬೇಕು. ನಾಲ್ಕನೇ ಬಹುಮಾನ ದಿನೇಶ್ ಉಮೇಶ್ ಅಂಚೇಕರ್, ಇವರಿಗೆ ಪ್ರಕಾಶ್ ಪಿ ನಾಯ್ಕರವರು ಬಹುಮಾನ ವಿತರಿಸಬೇಕು. ವೇದಿಕೆ ಮೇಲೆ ಶ್ರೀ ಬೇಬಿ ನಾಯ್ಕರವರು ಉಪಸ್ಥಿತರಿರಬೇಕು. ಹಾಗೂ 5ನೇ ಬಹುಮಾನ ಚೇತನ್ ಎಸ್ ಮಾಳ್ಸೇಕರ್, ಅಂದ್ರೆ ನನಗೆ ಬಂದಿರುತ್ತದೆ, ನಾನೇ ಸ್ವೀಕರಿಸ್ತೇನೆ. ಇದನ್ನ ಬಿಬಿ ನಾಯ್ಕ್ ರವರು ವಿತರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾಳ್ಸೇಕರ್ ಅವರು ವಿತರಿಸಬೇಕು. ಮೊದಲನೇ ಸಮಾಧಾನಕರ ಬಹುಮಾನ ಪ್ರಕಾಶ್ ಸಿ ಅಂಚೇಕರ್. ಪ್ರಕಾಶ್ ಸಿ ಅಂಚೇಕರ್ ಅವರು ಬಹುಶಃ ಮೇಕಪ್ ಕೂತ್ಕೊಂಡಿದ್ದಾರೆ, ಪಡ್ಕೊಂಡಿರ್ತಾರೆ. ಅವ್ರು ಬಂದು ವೇದಿಕೆಯಲ್ಲಿ ಸನ್ಮಾನ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕು. ಇನ್ನೊಂದು ಸಮಾಧಾನಕರ ಬಹುಮಾನ ಪ್ರಕಾಶ್ ಸಿ ಅಂಚೇಕರ್ ಬರ್ತಾ ಇದ್ದಾರೆ, ಅವರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು.
ಮುಂದಿನ ಬಹುಮಾನವನ್ನ ಮಾಲ್ಸಾ ಟೆಂಪಲ್ ಕಮಿಟಿಯ ಸದಸ್ಯರಾಗಿರುವ ಸುರೇಶ್ ವಾಯ್ ಮಾಳ್ಸೇಕರ್ ಅವರು ನೀಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರದೀಪ್ ಕೆ ನಾಯ್ಕ್, ಸಮಾಧಾನಕರ ಬಹುಮಾನ ಪ್ರದೀಪ್ ಕೆ ನಾಯ್ಕ್ ಇವರು 7ನೇ ಸ್ಥಾನವನ್ನು ಅಲಂಕರಿಸಿರುತ್ತಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಂಟನೇ ಸ್ಥಾನ ಕೃಷ್ಣಾನಂದ್ ನಾಯ್ಕ್. ಕೃಷ್ಣಾನಂದ್ ನಾಯ್ಕ್ ರವರಿಗೆ ಪ್ರಕಾಶ್ ಪಿ ನಾಯ್ಕ್ ರವರು ಬಹುಮಾನ ವಿತರಿಸಬೇಕು. ಆಟಗಾರ ವಿಷ್ಣುಜಿ ಮಾಳ್ಸೇಕರ್ ಅವರು ವೇದಿಕೆ ಮೇಲೆ ಬಂದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕು. ಛತ್ರಪತಿ ಮಾಳ್ಸೇಕರ್ ಅವರು ಅವರ ಪರವಾಗಿ ಸ್ವೀಕರಿಸ್ತಾ ಇದ್ದಾರೆ. ಎರಡನೇ ಅದೃಷ್ಟದ ಆಟಗಾರ ಸುನಿಲ್ ಜೆ ಮಾಳ್ಸೇಕರ್, ಸುರೇಶ್ ಯಶವಂತ್ ಮಾಳ್ಸೇಕರ್. ಮೂರನೇ ಅದೃಷ್ಟದ ಆಟಗಾರ್ತಿ ಅಮೃತ ಎಸ್ ನಾಯ್ಕ್, ರಾಜೇಶ್ವರಿ ಸುರೇಶ್ ಮಾಳ್ಸೇಕರ್ ಇವರಿಗೆ ಬಿಬಿ ನಾಯ್ಕ್ ರವರು ಬಹುಮಾನವನ್ನ ವಿತರಿಸಬೇಕಂತ ಕೇಳ್ಕೊಳ್ತೇನೆ. ಅವ್ರ ಪರವಾಗಿ ಯಶಿತಾ ಪ್ರಮೋದ್ ಮಾಳ್ಸೇಕರ್ ಇವರು ಬಹುಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಇನ್ನು ನಮ್ಮ ಈ ಪ್ರಶ್ನಾವಳಿ ಕಾರ್ಯಕ್ರಮದಲ್ಲಿ ಅತ್ಯಂತ ನಲ್ಮೆಯಿಂದ ಭಾಗವಹಿಸ್ತಾ ಇದ್ದ ನಮ್ಮ ಶಿಕ್ಷಕಿ ವಿದ್ಯಾರ್ಥಿ ಆದಂತಹ ಸಂಬಂಧವನ್ನು ಹೊಂದಿರುವಂತಹ ಆಟಗಾರರು ಅವರು ಅಕಾಲಿಕವಾಗಿ ನಿಧನವಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಅದಕ್ಕಾಗಿ ಅವರಿಗೆ ಈ ಪ್ರಶ್ನಾವಳಿ ಸ್ಪರ್ಧಾ ಸಂಘಟಕರ ವತಿಯಿಂದ ಒಂದು ವಿಶೇಷ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರವನ್ನ ನಾವು ನೀಡ್ತಾ ಇದ್ದೇವೆ. ಅವ್ರ ಪರವಾಗಿ ಅವ್ರ ಮನೆಯವರು ಯಾರಾದ್ರೂ ಬಂದು ಈ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ದಿವಂಗತ ಗೀತಾ ಪ್ರದೀಪ್ ನಾಯ್ಕ್ ಇವರ ಮನೆಯವರಿಂದ ಯಾರಾದ್ರೂ ಬಂದು ಅವರ ಪುತ್ರಿ ಪೂನಂ ಪ್ರದೀಪ್ ನಾಯ್ಕ್, ಪ್ರಕಾಶ್ ಪಿ ನಾಯ್ಕ್ ಅವರು ಅವರಿಗೆ ಬಹುಮಾನ ವಿತರಿಸಬೇಕು. ಮುಂದೆ ಕುರ್ಚಿ ಹಾಕೊಂಡು ಕೂತ್ಕೊಂಡ್ರೆ ನೋಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಮುಂದಿದ್ದರು ಸ್ವಲ್ಪ ಹಿಂದೆ ಹಾಕಿ ಕುರ್ಚಿ ಕೂತ್ಕೊಳ್ಬಹುದು ಅಥವಾ ಸೈಡಿಗೆ ಕುರ್ಚಿ ಹಾಕಿ ಕೂತ್ಕೋಬೇಕಂತ ಕೇಳ್ಕೊಳ್ತೀನಿ. ಈಗ ಈ ಒಂದು ನಿರ್ಣಾಯಕರಾಗಿ ಆಗಿರುವಂತಹ ಗೌರೀಶ್ ಪಾಲೇಕರ್ ಉಪಸ್ಥಿತರಿದ್ದು ಅವರಿಗೆ ಒಂದು ಚಿಕ್ಕ ಕಿರು ಕಾಣಿಕೆಯನ್ನ ಪಿ ನಾಯ್ಕ್ ಅವರು ನೀಡ್ತಿದ್ದಾರೆ. ಪ್ರಶಾಂತ್ ಪೆಡ್ನೇಕರ್ ಎಲ್ಲಿದ್ರು ವೇದಿಕೆ ಮೇಲೆ ಬರ್ಬೇಕು ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅವರ ಪರವಾಗಿ ಯಾರಿದ್ರು ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಪ್ರಶಸ್ತಿಯನ್ನ ಪಾಂಡುರಂಗ ಆರ್ ಮಾಳ್ಸೇಕರ್ ಅವರು ನೀಡಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎರಡನೇ ಬಹುಮಾನ ಹೋಗ್ತಾ ಇದೆ ವಿನೋದ್ ಘನಶ್ಯಾಮ್ ಮಾಳ್ಸೇಕರ್ ದ್ವಿತೀಯ ಬಹುಮಾನ. ಅವ್ರ ಪರವಾಗಿ ಯಾರಿದ್ರು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಬಹುಮಾನವನ್ನು ಪಿ ನಾಯ್ಕ್ ಅವರು ನೀಡಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅಭಯ್ ಮಾಸ್ತೇಕರ್ ಕೇಳ್ಕೊಳ್ತಾ ಇದ್ದೇನೆ. ಅಭಯ್ ಮಾಸ್ತೇಕರ್ ಅವ್ರ ಪರವಾಗಿ ಯಾರು ಅವ್ರ ಮನೆಯವರು ಇದ್ರೆ ತೆಗೆದುಕೊಳ್ಬಹುದು ದಯವಿಟ್ಟು. ನಾಲ್ಕನೇ ಬಹುಮಾನ ಹೋಗ್ತಾ ಇದೆ ಆರ್ಯ ನಾಯ್ಕ್. ಈ ಬಹುಮಾನವನ್ನ ಸುರೇಶ್ ಭಾಯ್ ಮಾಸೇಕರ್ ಅವರು ನೀಡಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ.
ಹಾಗೂ ಈ ಒಂದು ಸ್ಪರ್ಧೆಯ ಕೊನೆಯ ಬಹುಮಾನ ಸೋನಿ ಪ್ರದೀಪ್ ನಾಯ್ಕ್. ಸೋನಿ ಪ್ರದೀಪ್ ನಾಯ್ಕ್ ರಂಗೋಲಿ ಸ್ಪರ್ಧೆಯ ಬಹುಮಾನ ಶೇಖರ್ ದಯವಿಟ್ಟು ವೇದಿಕೆ ಮೇಲೆ ಉಪಸ್ಥಿತರಿರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಮರನಾಥ್ ರಾಜೇಂದ್ರ ಅಂಚೇಕರ್, ರಾಜೇಂದ್ರ ಅಂಚೇಕರ್, ಪದ್ಮನಾಭ್ ನಾಯ್ಕ್, ಕಿಶೋರ್ ನಾಯ್ಕ್, ರವಿಕಾಂತ್ ಅಂಚೇಕರ್, ರವಿಕಾಂತ್ ಅಂಚೇಕರ್ ಹಾಗೂ ಕೊನೆಯದಾಗಿ ಗೌತಮ್ ಪಾಟೀಲ್. ನಿಜವಾಗಿ ಈ ಒಂದು ಯುವಕರು ಆ ಒಂದು ಅವಿಸ್ಮರಣೀಯ ಒಂದು ಸಂದರ್ಭದಲ್ಲಿ ಸಹಕಾರವನ್ನು ನೀಡಿದ್ರು. ಆ ಒಂದು ಸಂದರ್ಭವನ್ನು ಯಾಚಿಸಿ ಪ್ರದೀಪ್ ನಾಯ್ಕ್ ಅವರು ಈ ಒಂದು ಯುವಕರಿಗೆ ಸನ್ಮಾನವನ್ನು ಮಾಡಲಿಕ್ಕೆ ಬಯಸ್ತಿದ್ದಾರೆ. ಮೊದಲನೇದಾಗಿ ಛತ್ರಪತಿ ಮಾಶೇಖರ್ ಅವರಿಗೆ ಗಿರಿಧರ್ ಕೃಷ್ಣ ನಾಯ್ಕ್ ಇವರು ಶಾಲು ಹೊದಿಸಿ ಈ ಒಂದು ಸನ್ಮಾನ ಮಾಡಬೇಕು ಹೇಳಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಗಿರಿಧರ್ ಕೃಷ್ಣ ನಾಯ್ಕ್, ಗಿರಿಧರ್ ಕೃಷ್ಣ ನಾಯ್ಕ್ ಇವರು ಹಾಕಿ ಸನ್ಮಾನಿಸಿ ಶಾಲು ಹೊದಿಸಿ ಈ ಒಂದು ಫಲಪುಷ್ಪ ನೀಡಬೇಕು ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಮರನಾಥ್ ಮಾರ್ಸೇಕರ್ ಇವರಿಗೆ ಶ್ರೀ ಆನಂದ್ ಹೂವಾ ನಾಯ್ಕ್ ಇವರು ಸನ್ಮಾನಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಶಾಲನ್ನು ಹೊದಿಸಿ ಫಲಪುಷ್ಪ ನೀಡಬೇಕು ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ರಾಜೇಂದ್ರ ಅಂಚೇಕರ್ ಇವರಿಗೆ ಶ್ರೀ ಸುರೇಶ್ ಕೃಷ್ಣ ನಾಯ್ಕ್ ಇವರು ಸನ್ಮಾನಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾರ ಹಾಕಿ ಶಾಲು ಹೊದಿಸಿ ಈ ಫಲಪುಷ್ಪವನ್ನು ನೀಡಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ನಾಯ್ಕ್ ಇವರಿಗೆ ಗಜಾನಂದ್ ಜಿ ನಾಯ್ಕ್ ಇವರು ಸನ್ಮಾನಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಫಲಪುಷ್ಪವನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ ಗಜಾನಂದ್ ನಾಯ್ಕ್ ಅವರು. ಕಿಶೋರ್ ನಾಯ್ಕ್ ಇವರಿಗೆ ಸಾಗರ್ ಎಸ್ ನಾಯ್ಕ್ ಇವರು ಸನ್ಮಾನಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ರವಿಕಾಂತ್ ಅಂಚೇಕರ್ ಇವರಿಗೆ ಪ್ರಣಾಮ್ ಪ್ರದೀಪ್ ನಾಯ್ಕ್ ಇವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರದೀಪ್ ಕೆ ನಾಯ್ಕ್ ಇವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಫಲಪುಷ್ಪ ನೀಡಿ. ಅದೇ ರೀತಿ ಮೋಹನ್ ಎನ್ ನಾಯ್ಕ್ ಇವರು ಕೂಡ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸಿದ್ರು. ಅದರಲ್ಲೂ ಅವರು ಸ್ತ್ರೀ ಪಾತ್ರವನ್ನು ಮಾಡ್ತಿದ್ರು. ಅದೇ ರೀತಿ ಅವರು
ಶ್ರಾವಣ ಮಾಸದಲ್ಲಾಗಲಿ ಅಥವಾ ನವರಾತ್ರಿ ಮಾಸದಲ್ಲಾಗಲಿ ಈ ಮಾಳಸಾಯಿ ದೇವಸ್ಥಾನದ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಿದ್ರು. ಅಂಥ ಒಂದು ಸಂದರ್ಭವನ್ನು ನೆನೆಸಿ ಈ ಒಂದು ಸಂದರ್ಭದಲ್ಲಿ ಮಾಳಸಾಯಿ ಈ ಟೆಂಪಲ್ ಕಮಿಟಿ ವತಿಯಿಂದ ಶ್ರೀಯುತ ಪಾಂಡುರಂಗ ಮಾಳಸೇಕರ್ ಅವರು ಅವರಿಗೆ ಸನ್ಮಾನ ಮಾಡಬೇಕು ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಫಲಪುಷ್ಪ ನೀಡಿ ಅವರಿಗೆ ಸನ್ಮಾನಿಸಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೀರ್ಣೋದ್ಧಾರ ಹಾಗೂ ಪ್ರತಿಷ್ಠಾಪನೆಗಾಗಿ ಸುಮಾರು 50 ಲಕ್ಷ ಖರ್ಚಾಗಿತ್ತು. ಅದನ್ನು ಈ ಅಭಿವೃದ್ಧಿ ಮಂಡಳಿ ಮಾಡಿಕೊಂಡು ಅವರು ನಮ್ಮನ್ನು ಒಂದು ಹುದ್ದೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 5 ಲಕ್ಷ ರೂಪಾಯಿ ಡಿ ಲಿಂಕ್ ಗೋವಾದವರೇ ಕೊಟ್ಟಿದ್ದಾರೆ. ಈ ಅಭಿವೃದ್ಧಿ ಕಮಿಟಿಯವರಿಗೆ ನಾವು ನಮ್ಮ ಮಾಳಸಾ ಕಮಿಟಿಯ ವತಿಯಿಂದ ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಹಾಗೂ ಅದಕ್ಕಾಗಿ ನಮಗೆ ಈ ವರ್ಷ ಏನು ಮಾಡಬೇಕು ಎಲ್ಲರ ಹತ್ರ ಪದೇ ಪದೇ ದುಡ್ಡು ಕೇಳಲಿಕ್ಕೆ ಆಗ್ತಿರಲಿಲ್ಲ. ಮತ್ತು ಈ ನಮ್ಮ ಪ್ರತಿಷ್ಠಾಪನೆ ಆದಮೇಲೆ 45 ದಿವಸ ದೇವಸ್ಥಾನ ಮುಚ್ಚಿದ್ದರಿಂದ ನಮಗೆ ಹೋದ ವರ್ಷ ನಾಟಕ ಮಾಡಲಿಕ್ಕೆ ಆಗಿರಲಿಲ್ಲ. ಅದರ ನಂತರ ಕೋವಿಡ್ ಬಂದು ಇಡೀ ವರ್ಷ ನಮ್ಮದು ಸತ್ಯಾನಾಶ ಮಾಡಿತು ಮತ್ತು ಋಣಾತ್ಮಕವಾಗಿ ನಮಗೆ ಧನಗಳು ಋಣಾತ್ಮಕ ಆಯಿತು. ಇದರಿಂದ ಏನೂ ನಮ್ಮ ಇದರಲ್ಲಿ ಇರದೇ ಇದ್ದರಿಂದ ನಾವು ಈ ವರ್ಷ ಏನು ಮಾಡಬೇಕಪ್ಪ, ನಾಟಕ ಮಾಡೋದು ಮಾಡಬಾರ್ದು ಅಥವಾ ಮನೋರಂಜನೆ ಬಿಟ್ಟು ಬಿಡಬೇಕು ಅನ್ನುವಂಥ ಇದ್ದಾಗ ನಮ್ಮ ನಾಟಕದ ಎಲ್ಲ ಮಂಡಳಿಯ ಕಲಾಕಾರರು ಕೂಡಿಕೊಂಡು ಒಂದು ನಿರ್ಣಯಕ್ಕೆ ಬಂದು ಯಾರು ಕೊಡ್ತಾರೆ ಅವರನ್ನು ಕೊಡಲಿ, ಉಳಿದಿದ್ದಲ್ಲ ನಾವೆಲ್ಲ ಸೇರಿ ಮಾಡುವ. ಈ ವರ್ಷ ಹೊಸದಾಗಿ ನಮ್ಮ ಇದು ದೇವಸ್ಥಾನ ಅಭಿವೃದ್ಧಿ ಹೊಂದಿದ್ದರಿಂದ ನಾವು ಈ ವರ್ಷ ಮಾಡಲೇಬೇಕು ಎಂಬ ತೀರ್ಮಾನಕ್ಕೆ ಬಂದು ಕೆಲವರಿಂದ ನಾವು ಕೈ ನೀಡಿ ಕೇಳಿದ್ರಿಂದ ಅದು ನಿರೀಕ್ಷೆಗೂ ಮೀರಿ ನಮಗೆ ದುಡ್ಡು ಇದಕ್ಕೆ ಬಂತು. ಒಂದು ನಾಟಕ ಮಾಡಬೇಕು ಅಂದರೆ ಇವತ್ತು 50ರಿಂದ 60 ಸಾವಿರ ಖರ್ಚಾಗ್ತದೆ. ಅದರ ಬಗ್ಗೆ ಯಾರ್ಯಾರು ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು 1,000ಕ್ಕಿಂತ ಮೇಲ್ಪಟ್ಟವರನ್ನು ಮಾತ್ರ ನಾನು ಓದಿ ಹೇಳ್ತೇನೆ. ಕೆಲವರು 500ರಿಂದ 1000, 100ರಿಂದ 500ವರೆಗೆ ಕೊಟ್ಟವರಿದ್ದಾರೆ. ಅವರಿಗೆಲ್ಲ ಅದನ್ನು ಬಿಟ್ಟು ಸ್ವಲ್ಪ ಓದ್ತೇನೆ. ಈಗಾಗಲೇ ನಾಗೇಂದ್ರ ಸೀತಾರಾಮ್ ನಾಯ್ಕ್ NSN ಕನ್ಸ್ಟ್ರಕ್ಷನ್ ಕಂಪನಿ ಅವರು 10,100 ರೂಪಾಯಿ ಕೊಟ್ಟಿದ್ದಾರೆ. ಸಂತೋಷ. ಹಾಗೆ ನಮ್ಮ ಪ್ರಕಾಶ್ ಪಿ ನಾಯ್ಕ್ ಮುನ್ಸಿಪಾಲಿಟಿಯ ನಮ್ಮ ಉಪಾಧ್ಯಕ್ಷರು ಅವರು ಬೆಳಗಾವಿಯವರೇ 5,000 ರೂಪಾಯಿ ಕೊಟ್ಟಿದ್ದಾರೆ. ರಾಮನಾಥ್ ಸದಾನಂದ್ ಮಾಳಸೇಕರ್ ನಮ್ಮ ಪ್ರೊಪ್ರೈಟರ್ ಮಾಳಸಾ ಟ್ರಾನ್ಸ್ಪೋರ್ಟ್ ಅವರು ಕೂಡ 5,000 ರೂಪಾಯಿ ಕೊಟ್ಟಿದ್ದಾರೆ. ಈಗ 2,000 ರೂಪಾಯಿ ಕೊಟ್ಟರು ಹೇಳ್ತಾ ಇದ್ದೇನೆ. ಅನಂತ್ ಭಟ್ ನಮ್ಮ ಬೆಳಗಾವಿಯ ಅಂಗಡಿಕಾರ 2,000 ಎಲ್ಲರೂ ಹೇಳ್ತಾರೆ. ಸಮಾಂತ ಜಿ ಮಾಳಸೇಕರ್ ಮತ್ತು ಅಶೋಕ್ ಮಾಳಸೇಕರ್ ಹಾಗೂ ಪ್ರೇಮಾನಂದ ರಾಮನಾಯ್ಕ್, ಸುನೀಲ್ ಬಾಬು ಶಿರೋಡ್ಕರ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಇವೆರಡು ಮತ್ತು 1,500 ಗೋಪಾಲ್ ಕೃಷ್ಣ ಆರ್ ಮಾಳಸೇಕರ್. ಈಗ 1,000 ಕೊಟ್ಟವ್ರು 1,000 ಅಜಯ್ ಮಾಳಸೇಕರ್, ಅಜಯ್ ಮಹಾಬಲೇಶ್ವರ್ ಮಾಳಸೇಕರ್, ಅರುಣ್ ಆನಂದು ಮಾಳಸೇಕರ್, ಚಂದನ್ ಮಾಳಸೇಕರ್, ಶೀಲಾ ಗಣಪತಿ ಮಾಳಸೇಕರ್, ಕಾಶಿನಾಥ್ ಚಾರು ಮಾಳಸೇಕರ್, ಕರುಣಾ ಕೆ ನಾಯ್ಕ್ ಮತ್ತು ಕಮಲಕಾಂತ್ ಬಿ ನಾಯ್ಕ್, ಪ್ರದೀಪ್ ಕೆ ನಾಯ್ಕ್, ನಿತ್ಯಾನಂದ್ ಬಿ ನಾಯ್ಕ್. ಧನ್ಯವಾದಗಳು. ಬಾಕಿ ಜನ ಅದಕ್ಕೆ ಕೆಳಗೆ ಕೊಟ್ಟವರು ತುಂಬ ಜನ ಇದ್ದಾರೆ.